ತಾಯಿ ಅಂತೇಳಿ. ನಾನು ಈ ಕೇಶವನಂದೇಶ್ವರ ದೇವಸ್ಥಾನ ಗುಹಾತ್ರ ದೇವಾಲಯದ ಅರ್ಚಕರಾಗಿ 16 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ 17ನೇ ವರ್ಷ ಈಗ. ನಾನು ಇಲ್ಲಿ ಪ್ರಥಮ ಬಾರಿಗೆ ಪೂಜೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಯಾವುದೇ ಹಿಸ್ಟ್ರಿ ಇರಲಿಲ್ಲ, ಮತ್ತು ಯಾವುದೇ ಒಂದು ದಾಖಲೆಗಳು ಯಾವುದೂ ಇರಲಿಲ್ಲ. ಮತ್ತು ದೇವಸ್ಥಾನಕ್ಕೆ ಜನವೂ ತುಂಬ ಸಂಖ್ಯೆಯಲ್ಲಿ ಬರ್ತಿಲ್ಲ ಇತ್ತು. ಲೋಕಲ್ ಜನ ಒಂದಿಷ್ಟು ಜನ ಸೋಮವಾರ ಬರ್ತಾಯಿದ್ರು. ವರ್ಷಕ್ಕೆ ಎಳ್ಳಮಾಸಕ್ಕೆ ಒಂದು ಜಾತ್ರೆ ಆಗ್ತಾಯಿತ್ತು. ಅಂದರೆ ಮಾಮೂಲಿಯಾದ ಒಂದು ದೇವಸ್ಥಾನ ಆಗಿತ್ತು. ಕ್ರಮೇಣ ಇಲ್ಲಿ ಪೂಜೆ ಎಲ್ಲ ಇದು ಕಾರ್ತಿಕ ಸೋಮವಾರದಲ್ಲಿ ಪೂಜೆ, ಶಿವರಾತ್ರಿಗೆ ಮತ್ತು ಎಳ್ಳಮಾಸಕ್ಕೆ ಜಾತ್ರೆಗೆಲ್ಲ ಒಂದಿಷ್ಟು ಜನ ಸೇರ್ತಾಯಿದ್ರು. ಅಷ್ಟು ಬಿಟ್ಟರೆ ಬೇರೆ ಯಾವ ವಿಷಯಗಳಿಲ್ಲ. ಇವತ್ತಿನ ಕಾಲಕ್ಕೆ ಈ ಯೂಟ್ಯೂಬರ್ಸ್ ಎಲ್ಲ ಇಲ್ಲಿ ಬಂದು ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿಯನ್ನು ಕೇಳಿ ಇದ್ರ ಬಗ್ಗೆ ಪ್ರಚಾರ ಮಾಡಿ ಒಂದು ದೇವಸ್ಥಾನಕ್ಕೆ ಒಂದು ಪ್ರಚಾರಕ್ಕೆ ಬಂತೀಗ. ಅದು ಏನು ಅಂದರೆ, ನಮ್ಮ ದೇವಸ್ಥಾನದಲ್ಲಿ ನಾನು ಇಲ್ಲಿ ಬಂದಾಗ ಯಾವುದೇ ಇತಿಹಾಸಗಳು ದಾಖಲೆಗಳು ಇರಲಿಲ್ಲ. ಇಲ್ಲಿ ಒಬ್ಬರು ಆದಿವಾಸಿಗಳ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಉಡುಪಿಯಿಂದ ಒಬ್ಬರು ಪ್ರಿನ್ಸಿಪಾಲ್ರು ಬಂದಿದ್ದರು. ಅವರು ಬಂದಾಗ ಅವ್ರು ಕೇಳಿದ್ರು, ಅವರ ಒಂದು ಆದಿವಾಸಿಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಗ ಅವರಿಗೆ ಅವರ ಭಾಷೆಯಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಒಂದು ಮೂಡುಗರಿನ ವಿಷಯ ಅಲ್ಲಿ ಬಂತು. ಅವರು ನಂತರ ಒಂದು ಹೇಳಿದರು, ಇಲ್ಲಿ ಇದ್ರ ಬಗ್ಗೆ ದಾಖಲೆಗಳು ಸಿಗ್ಬೋದು, ಬಟ್ ನೀವು ಸ್ಕಂದ ಪುರಾಣವನ್ನು ಹುಡುಕಿ ನೋಡಿ ಅಂತೇಳಿ. ಮತ್ತೆ ಅದರ ಪ್ರಕಾರವಾಗಿ ಸ್ಕಂದ ಪುರಾಣದ ಒಂದು 80,000 ಚಿಲ್ಲರೆ ಶ್ಲೋಕ ಉಂಟು. ಅದನ್ನ ಒಂದು 4.5 ವರ್ಷ ಬೇಕಾಯಿತು ಓದಲಿಕ್ಕೆ. ಅದನ್ನ ಓದಿ ನೋಡಿದಾಗ ಈ ಮೂಡುಗಲಿನ ಒಂದು ಪುರಾಣದ ಒಂದು ಕತೆ ನನಗೆ ಸಿಕ್ತು. ಅದು ಏನು ಅಂದರೆ, ಆ ಬ್ರಹ್ಮದೇವ ಭೂಮಿಯಲ್ಲಿ ಸೃಷ್ಟಿ ಮಾಡ್ತಾ ಹೋದಾಗ ಎಷ್ಟೇ ಸೃಷ್ಟಿ ಮಾಡಿದ್ರು ಸೃಷ್ಟಿ ಸಂತತಿ ಇಲ್ಲದೆ ಪುನಃ ಒಳದೋಯ್ತದೆ. ಎಷ್ಟೇ ಸೃಷ್ಟಿ ಮಾಡಿದ್ರು ಪಶು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ, ಜಲಚರಗಳಲ್ಲಿ, ಪಕ್ಷಿಗಳಲ್ಲಿ ಯಾವುದಾದ್ರೂ ಸಂತತಿ ವೃದ್ಧಿಯಾಗದೆ ಸಂತತಿ ನಾಶ ಆಗಿ ಬರ್ತದೆ. ಕಾರಣ ಏನು ಗೊತ್ತಾಗಲಿಲ್ಲ ಅವರಿಗೆ. ಮತ್ತು ದೇವಲೋಕದಲ್ಲಿ ಸಿದ್ಧಪುರುಷರು, ಋಷಿಮುನಿಗಳು, ದೇವತೆಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅವರಿಗೆ ಗೊತ್ತಾಯ್ತಂತೆ, ಭೂಮಿಯಲ್ಲಿ ಪುರುಷ ಶಕ್ತಿ ಕ್ಷೀಣವಾಗಿ ಹೋಗಿದೆ. ಪುರುಷ ಶಕ್ತಿ ವೃದ್ಧಿಯಾಗಬೇಕಾದ್ರೆ ಆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು. ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾದರೆ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಹ್ಮನ ಶಕ್ತಿ ನಿರಂತರವಾಗಿ ನಡೀತದೆ ಅಂತ ಗೊತ್ತಾಗ್ತದಂತೆ ಅವರಿಗೆ. ಅದೇ ಪ್ರಕಾರವಾಗಿ ದೇವತೆಗಳು, ಋಷಿಮುನಿಗಳು, ಸಿದ್ಧಾಪುರುಷರು ಸೇರಿಕೊಂಡು ಆ ಮಹಾದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ದೇವರೇ, ನೀನು ಭೂಮಿಯಲ್ಲಿ ಬಂದು ನೆಲೆಯಾಗಿ ಬ್ರಹ್ಮನ ಸೃಷ್ಟಿಗೆ ನೆರವಾಗಬೇಕು ಬೇಡ್ಕೊಂಡಾಗ ಅದಕ್ಕೆ ಒಪ್ಪಿದ ಈಶ್ವರ ಒಮ್ಮೆ ಇಲ್ಲಿ ವಾಹನವನ್ನು ಏರ್ಪಟ್ಟು ಪಾರ್ವತಿ ಸಮೇತನಾಗಿ ಭೂಮಿಯ ವಿಹಾರಕ್ಕೆ ಬರ್ತಾರಂತೆ. ಬಂದಾಗ ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇರುವಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಇಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ನೋಡಿ ಸಂತೋಷಗೊಂಡ ದೇವರು ಗುಹೆ ಒಳಗೆ ಒಂದು ಧ್ಯಾನಕ್ಕೆ ಕೂತವರು ಅಲ್ಲೇ ಸ್ಥಿರ ಆಗಿ ಬಿಡ್ತಾರಂತೆ. ಆವಾಗ ಅಲ್ಲಿ 7 ನದಿಗಳು ಹೋಗಿ ದೇವರಿಗೆ ಅಭಿಷೇಕ ಆದಂತೆ. ಯಾವ ನದಿಗಳಂದರೆ ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಗಿ ಆ ನೀರು ಹೊರಗಡೆ ಹೊರದು ಬಂತಂತೆ. ಆವಾಗ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತಂತೆ. ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತಂತೆ. ಮುಂದೆ ಕಲಿಯುಗ ಬಂದಾಗ ದೇವತೆಗಳಿಗೆ ಚಿಂತೆ ಶುರುವಾಗ್ತದೆ. ಕಲಿಯುಗದ ಮನುಷ್ಯರೇನಾದರೂ ಆ ಮೂಲಲಿಂಗವನ್ನು ಮುಟ್ಟಿದರೆ, ಅಪವಿತ್ರವಾದರೆ, ಅಂದರೆ ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾತ್ಮರಾದರೂ ಸಹ ಅವರಲ್ಲಿ ಈ ಪಾಪಶೇಷ ಇರ್ತದಂತೆ. ಅವರು ಅದನ್ನು ಆ ಮೂಲಲಿಂಗವನ್ನು ಮುಟ್ಟಿದರೆ ಅಪವಿತ್ರವಾಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ದೇವತೆಗಳು ಅದನ್ನು ಕಲ್ಲಿನಿಂದ ಮರೆ ಮಾಡಿ ಗುಹೆಯ ಒಳಗೆ ಮತ್ತೊಂದು ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಿದರೆ, ಒಳಗಿರುವ ಮೂಲಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದರೆ ಫಲವನ್ನು ಹೊಂದಲಿ. ಮತ್ತು ಆ ಲಿಂಗ ಏನಾದರೂ ಅಭಿಷೇಕ ಮಾಡುವಾಗ ಕಲಿಯುಗದ ಮನುಷ್ಯರು ಮುಟ್ಟುವಾಗ ಏನಾದರೂ ಅಪವಿತ್ರವಾದ ಶುದ್ಧ ಮಾಡಿಕೊಡ್ಬೋದು ಅಂತೇಳಿ ಕಲಿಯುಗದ ಮನುಷ್ಯರಿಗೆ ಆಶೀರ್ವಾದ ಮಾಡ್ತಾರಂತೆ. ಆ ಲಿಂಗಕ್ಕೆ ಒಳಗೆ ಮೂಲಲಿಂಗಕ್ಕೆ ಅಭಿಷೇಕ ಆದ ಸಪ್ತ ನದಿಗಳ ತೀರ್ಥ ಅಭಿಷೇಕ ಆಗಿ ಆ ನೀರು ಹೊರಗಡೆ ಹರಿದು ಬರ್ತಾರೆ. ಅದು ಈ ದೇವತೆಗಳು ಸ್ಥಾಪನೆ ಮಾಡಿದ ಆ ಲಿಂಗಕ್ಕೆ ಅಭಿಷೇಕ ಆಗಿ ಹೊರಗಡೆ ಹರಿದು ಬರ್ತದಂತೆ. ಸೂರ್ಯ ಅಸ್ತ ಆಗುವಾಗ ಸೂರ್ಯಕಿರಣ ಆ ಲಿಂಗಕ್ಕೆ ಬೀಳ್ತದೆ. ಈಗಲೂ ಬೀಳ್ತದೆ. ಈಗ ಗಂಟೆ 4 ಆಯ್ತಲ್ಲ, ಈಗ ಕಲಿಗಲಿ ಸೂರ್ಯಕಿರಣ ಬೀಳ್ತದೆ. ಈಗ ಅದು ಆ ಭಗವಂತನ ಸೂರ್ಯನೇ ಆರತಿ ಮಾಡುವಂತೆ ಹಾಗೆ ಪ್ರತೀತಿ ಉಂಟು. ಮತ್ತೆ ಇವತ್ತು ಸತ್ಯವಾಗಿ ನಾವು ನೋಡ್ತಾ ಇದ್ದೇವೆ, ಆ ಸೂರ್ಯಕಿರಣ ಅಲ್ಲಿ ಹೋಗಿ ಬೀಳ್ತದೆ, ಆ ಸೂರ್ಯನೇ ಆರತಿ ಮಾಡುವಂತೆ. ಹಾಗೆ ಕಲಿಯುಗದ ಮನುಷ್ಯರಾಗಿ ಆ ಹೊರಗಡೆ ನೀರಲ್ಲಿರುವ ಲಿಂಗ ದೇವತೆಗಳ ಸ್ಥಾಪನೆ ಆಗಿದೆ. ಮುಂದೆ ಕಾಲಕ್ರಮೇಣ ಅಲ್ಲಿ ಮತ್ತೊಂದು ಲಿಂಗ ಸ್ಥಾಪನೆ ಆಗ್ತದೆ. ಅದು ಹೇಗೆ ಅಂದರೆ, ಈ ಕಾಲರ ಪ್ಲೇನ್ ಅಂತ ಏನೋ ಭೀಕರ ಕಾಯಿಲೆ ಒಂದು ಊರಲ್ಲಿ ಜನನಾಶ ಆಗಿ ಹೋಗ್ತಾರಂತೆ. ಆವಾಗ ಇಲ್ಲಿ ಪೂಜೆ ಮಾಡೋರಿದ್ದೆ, ಭಕ್ತಾದಿಗಳಿದ್ದೆ, ಹೂಳು ತುಂಬಿ ಆ ಲಿಂಗ ಮುಚ್ಚಿ ಹೋಯ್ತಂತೆ. ಹೂಳು ತುಂಬಿ ಮತ್ತೆ ಮುಂದಿನ ತಲೆಮಾರಿನವರಿಗೆ ಸಿಗದೆ ಬೇರೆ ಒಂದು ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಬರ್ತಾರೆ. ಮುಂದೆ
ಮುಂದೆ ಕ್ರಮೇಣ ಈ ಜೈನರ ಆಡಳಿತ ಇದ್ದಾಗ ಜೈನರ ಆಡಳಿತ ಕಾಲದಲ್ಲಿ ಜನರನ್ನೆಲ್ಲ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರಂತೆ. ಆವಾಗ ಅದಕ್ಕೆ ಕೇಶವನಾಥೇಶ್ವರ ಹೆಸರು ಜೈನ, ಅವ್ರದ್ದು ಪಾರ್ಶ್ವನಾಥ, ಚಂದ್ರನಾಥ ಅಂತೇಳಿ ಬೇರೆ ಬೇರೆ ಬಸದಿಯರ ಉಂಟಲ್ಲ, ಹಾಗೆ ಕೇಶವನಾಥೇಶ್ವರ ಬಸದಿ ಅಂತೇಳಿ ಮಾಡಿ ಇಲ್ಲಿ ಪೂಜೆಯನ್ನು ಮಾಡ್ತಾರಂತೆ. ಮುಂದೆ ಜೈನರ ಆಡಳಿತ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಬಟ್ ಆ ದೇವರ ಹೆಸರು ಕೇಶವನಾಥೇಶ್ವರ ಅಂದರೆ ಹಾಗೆ ಉಳ್ಕೊಂಡಿದೆ. ಇದು ಈ ಕೆಲವೊಂದು ವಿಷಯಗಳು ಈ ಅಷ್ಟಮಂಗಲ ಪ್ರಶ್ನೆ ಇಟ್ಟವರು ಮತ್ತು ಇತಿಹಾಸಕಾರರನ್ನು ಹೇಳುವಂಥದ್ದು. ಆ ಮೂಲ ಕಥೆ ಉಂಟಲ್ಲ ಸ್ಕಂದ ಪುರಾಣದಲ್ಲಿ ಇರುವಂಥದ್ದು. ಎರಡನೇ ಲಿಂಗ ಸ್ಥಾಪನೆ ಆಗಿದ್ದು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಮತ್ತು ಇತಿಹಾಸಕಾರರು ಹೇಳುವಂಥದ್ದು. ಇಲ್ಲಿ ಯಾವುದೇ ಶಿಲಾಶಾಸನವಾಗಲಿ, ತಾಮ್ರಲಿಪಿಯಾಗಲಿ, ಇತಿಹಾಸದಲ್ಲಿ ದಾಖಲಾದ ಯಾವುದೇ ಒಂದು ವಿಷಯಗಳು ನಮಗೆ ಬರುವುದಿಲ್ಲ. ಊಹೆ ಮಾಡ್ಬೋದು. ಸ್ಕಂದ ಪುರಾಣದಲ್ಲಿರುವ ಒಂದು ವಿಷಯ, ಮತ್ತೊಂದು ಇತಿಹಾಸಕಾರರು ಹೇಳುವಂಥ ವಿಷಯ, ಇದನ್ನೆಲ್ಲ ಊಹೆ ಮಾಡ್ಬೋದು. ನೋಡಲಿಕ್ಕೆ ಪುರಾತನ ದೇವಸ್ಥಾನವೇ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದನ್ನು ಸಾಬೀತುಪಡಿಸುವಂಥ ಯಾವುದೇ ದಾಖಲೆಗಳು ಇಲ್ಲಿಲ್ಲ. ಹಾಗಾಗಿ ನಮಗೆ ಇಲ್ಲಿ ರಸ್ತೆಯ ವ್ಯವಸ್ಥೆ, ನೆಟ್ವರ್ಕಿನ ವ್ಯವಸ್ಥೆ, ಸರ್ಕಾರದ ಸೌಲಭ್ಯಗಳು, ಮೂಲಸೌಕರ್ಯಗಳು ಯಾವುದೇ ಇಲ್ಲದೆ ಹೋಗಿರುವಂಥದ್ದು. ಮತ್ತು ಅದೇ ಪುರಾತನ ಭರತಖಂಡದ ಅದೇ ಪುರಾತನ ದೇವಸ್ಥಾನಗಳಲ್ಲಿ ಇದೊಂದು. ಹೇಗೆ ಒಪ್ಕೊಳ್ಬೇಕು ಅಂದರೆ, ಕೆಲವೊಂದು ಬಾರಿ ಒಂದಿಷ್ಟು ಒಗೋರಿ ಭಾಗಗಳೆಲ್ಲ ಇಲ್ಲಿ ಬರ್ತಾರೆ. ಇದು ಈಗ ಯೂಟ್ಯೂಬಲ್ಲಿ ಪ್ರಚಾರ ಆಗಿದ್ದು ಬೇರೆ. ಅದಕ್ಕಿಂತ ಮುಂಚೆ ನಾ ಇಲ್ಲಿ ಬಂದ ಸಮಯದಲ್ಲಿ ಈ ಒಗೋರಿ ಭಾಗಗಳೆಲ್ಲ ಹಿಮಾಲಯದಿಂದ ಬರ್ತಾ ಇದ್ರು. ಅವರು ಇಲ್ಲಿ ಬಂದು ನೋಡಿದವರೇ ಅವರು ಕೂಗುವುದು, ಆ ನೀರಲ್ಲಿ ಸ್ನಾನ ಮಾಡೋದು, ಹರ ಹರ ಮಹಾದೇವ ಅಂತೇಳಿ ಕೂಗುವುದು. ಅವರಿಗೆ ಅಲ್ಲಿ ಧ್ಯಾನದಲ್ಲಿ ಈ ದೇವಸ್ಥಾನವನ್ನು ನೋಡಿ ಅವರಿಗೆ ಇಲ್ಲಿ ಬಂದು, ಅವರಿಗೆ ಯಾವುದೇ ರಸ್ತೆಯ ಒಂದು ಮಾರ್ಗಸೂಚಿ ಯಾವುದೂ ಬೇಕಿರಲಿಲ್ಲ. ಇತ್ತು ಅವರು ಹೀಗೆ ಕಾರಲ್ಲಿ ಬೈಕಲ್ಲಿ ಬಂದು ದೇವರ ದರ್ಶನ ಮಾಡಿ ಹೋದರು. ಮತ್ತು ತುಂಬ ಕ್ವಶ್ಚನ್ ಮಾಡ್ತಿದ್ರು, ಭಟ್ರು ಇಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ ಹೇಗೆ, ಅವರು ಹಿಂದಿಯಲ್ಲಿ ಮಾತಾಡ್ತಿದ್ರು, ಕನ್ನಡಕ್ಕೆ ಕನ್ನಡ ಮಾಡೋರು ಯಾರು ಇರ್ತಿದ್ರು ಅವರೆಲ್ಲ ಕಡೆ. ಭಟ್ರು ನೀವು ಇಲ್ಲಿ ದೇವರನ್ನು ನೋಡಿದ್ದೀರಾ ಅಂತೇಳಿ. ದೇವರನ್ನು ನೋಡಲಿಕ್ಕೆ ಯಾರಿಗೂ ಅಸಾಧ್ಯ, ನಮ್ಮ ಮನಸ್ಸು ನೋಡ್ಬೋದು. ಹಾಗೆ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಉತ್ತರ ಹೇಳಬೇಕಿದ್ರೆ ಅಂಥ ಜ್ಞಾನಿಗಳೇ ಬೇಕು. ಬಟ್ ಅವರು ಇಲ್ಲಿ ಬಂದಾಗ ನನ್ನ ಉತ್ತರದಿಂದ ಅವರು ಖುಷಿಯಾಗಿದ್ದಾರೆ. ಮತ್ತು ಇಲ್ಲಿರುವ ದೇವರ ದರ್ಶನವನ್ನು ಅವರು ಮಾಡಿದ್ದಾರೆ. ದೇವರ ಇರುವ ಅನುಭೂತಿ ಅವರಿಗೆ ಆಗಿದೆ. ಮತ್ತು ಅದ್ರ ಮೇಲೆ ಈಗ ಯೂಟ್ಯೂಬ್ ಬಂತು, ಯೂಟ್ಯೂಬರ್ನೆಲ್ಲ ತುಂಬ ಪ್ರಚಾರ ಮಾಡಿದರು. ಇಡೀ ಇಂಡಿಯಾದಲ್ಲೇ ಒಂದು ಎಲ್ಲರಿಗೂ ಗೊತ್ತಾಯಿತು ನಮ್ಮ ದೇವಸ್ಥಾನ ಉಂಟು ಅಂತೇಳಿ. ಹಾಗೆ ಇಲ್ಲಿಂದ ಬರುವುದಾದರೆ, ಈಗ ಉಡುಪಿಯಿಂದ ಬರುವುದಾದರೆ ಒಂದು 50-100 ಕಿಲೋಮೀಟ್ರು, ಕುಂದಾಪುರದಿಂದ ಒಂದು 40 ಕಿಲೋಮೀಟ್ರು, ಕೊಲ್ಲೂರಿನಿಂದ ಇಲ್ಲಿ ಬರಬೇಕಾದ್ರೆ ಒಂದು 30 ಕಿಲೋಮೀಟ್ರ್ ಆಗ್ತದೆ. ಕಮಲೇಶ್ವರ ದೇವಸ್ಥಾನದಿಂದ ಒಂದು 12 ಕಿಲೋಮೀಟ್ರು, ಮಾರಣಕಟ್ಟೆಯಿಂದ ಇಲ್ಲಿ ಬರುವುದಾದ್ರೆ 12 ಕಿಲೋಮೀಟ್ರು. ಬಟ್ ಇಲ್ಲಿ ಒಂದು 4 ಕಿಲೋಮೀಟ್ರ್ ಯಾವ ಕಡೆಯಿಂದ ಬಂದು ಮಣ್ಣು ರಸ್ತೆ ಇರುವುದಂತ, ಒಳ್ಳೆ ರೋಡಿಲ್ಲ. ಮಳೆಗಾಲದಲ್ಲಿ ನಡ್ಕೊಂಡು ಬರಬೇಕಾಗ್ತದೆ. ಕರೆಂಟ್ ಮತ್ತು ನೆಟ್ವರ್ಕ್ ಸೌಲಭ್ಯ ಇರಲಿಲ್ಲ. ನಾವು ಜನರೇಟರ್ ಹಾಕೊಂಡು ಇಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಮಧ್ಯಾಹ್ನ ಬೆಳಗ್ಗೆ ಬಂದವರಿಗೆ, ಸಂಜೆ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ಉಂಟು ಇಲ್ಲಿ ದೇವಸ್ಥಾನದಲ್ಲಿ. ಉಳ್ಕೊಳ್ಳೋದಾದರೆ ಮನೆ ಇದೆ, ಬಿಟ್ಟರೆ ರೂಮಲ್ಲ ಇಲ್ಲ, ಬಂದು ಉಳ್ಕೊಳ್ಳೋರೆಲ್ಲ ಇದ್ದಾರೆ ಇಲ್ಲಿ. ಮತ್ತು ಧ್ಯಾನಕ್ಕೆ ಕೂತ್ಕೊಳ್ಳೋರು, ಜಪ ಮಾಡೋರು ಅವರೆಲ್ಲ ಬರ್ತಾರೆ, ಕೂತ್ಕೊಂಡು ಜಪ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಒಳಗಿನ ಪೂಜೆ ವ್ಯವಸ್ಥೆ ಬ್ರಾಹ್ಮಣರನ್ನು ಮಾತ್ರ. ಹೊರಗಡೆ ಇರುವ ಉದ್ಭವ ಲಿಂಗಕ್ಕೆ ಅವರವರೇ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಈಗ ಗೋಕರ್ಣದಲ್ಲಿ, ಕಾಶಿಯಲ್ಲಿ ಅವರೇ ಮುಟ್ಟೆ ಪೂಜೆ ಮಾಡ್ತಾರಲ್ಲ, ಹಾಗೆ ಇಲ್ಲಿ ಉದ್ಭವ ಲಿಂಗಕ್ಕೆ ನೀವೇ ಮುಟ್ಟಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಅದ್ರ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ. ಅದು ಸ್ವಯಂಭೂ ಲಿಂಗ. ಕಲಿಯುಗದ ಎಲ್ಲ ಮನಸ್ಸು ಅದನ್ನ ಮುಟ್ಟಿ ಪೂಜೆ ಮಾಡ್ಬೋದು. ಪ್ರಕೃತಿಯೇ ಪೂಜೆ ಮಾಡುವ ದೇವಸ್ಥಾನ ಇದು. ಮನುಷ್ಯರ ಪೂಜೆ ಅಗತ್ಯ ಇಲ್ಲಿ ಇಲ್ಲ ಆಗ್ತದೆ ದೇವರಿಗೆ. ಅದ್ರ ಒಳಗಡೆ ನೀರು ಉತ್ಪತ್ತಿ ಆಗ್ತದೆ, ಅದು ಆ ಲಿಂಗದ ಮೇಲೆ ಹೊರದು ಹೋಗ್ತದೆ ಅಭಿಷೇಕ. ಸೂರ್ಯ ಕಿರಣ ಬೀಳ್ತದೆ ಗುಹೆಯ ಒಳಗಡೆ, ಅದು ಭಗವಂತ ಸೂರ್ಯನ ಆರತಿ ಮಾಡೋದಂತೆ. ಅದೇ ಇಲ್ಲಿನ ಒಂದು ಡಿಫರೆಂಟ್. ಬೇರೆ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನಕ್ಕೂ ಡಿಫರೆಂಟ್. ಇದು ಗುಹೆಯ ಒಳಗಿರುವ ದೇವಸ್ಥಾನ. ಗುಹೆ ಯಾವತ್ತೂ ಕುಸಿದು ಬೀಳುವುದಿಲ್ಲ. ಮತ್ತು ಕಸ ಗುಡಿಸುವ ಅಗತ್ಯವೇ ಇಲ್ಲ. ನೀರಲ್ಲಿ ಎಲ್ಲರೂ ತೇಲಿ ಹೊರಗಡೆ ಹೋಗಿ ಕ್ಲೀನ್ ಆಗ್ತದೆ. ಬಾವಿ ಕಟ್ಟೆಗೆ ಹೋಗಿ ನೀರು ಹೊತ್ಕೊಂಡು ಬಂದು ಪೂಜೆ ಮಾಡೋ ಅಗತ್ಯವಿಲ್ಲ. ಅಲ್ಲಿರುವ ನೀರನ್ನು ದೇವರ ತಲೆ ಮೇಲೆ ಹಾಕಿ ಪೂಜೆ ಮಾಡುವಂಥದ್ದು. ಒಟ್ಟಾರೆ ಪ್ರಕೃತಿಯೇ ನಿರ್ಮಾಣ ಮಾಡಿಕೊಂಡು ಪ್ರಕೃತಿಯೇ ಪೂಜೆ ಮಾಡುವ ವಿಶಿಷ್ಟವಾದ ದೇವಸ್ಥಾನ ಇದು. ಮತ್ತು ತುಂಬ ಜನರ ಒಂದು ಹರಕೆ ಮಾಡಿಕೊಂಡಿದ್ದಾರೆ. ಎಲ್ಲ ಆಗಿದೆ, ಅವರಿಗೆ ಇಷ್ಟಾರ್ಥಗಳು ಈಡೇರಿದೆ. ಮತ್ತು ಇಲ್ಲಿ ಎಳ್ಳಮಾಸೆಗೆ ಜಾತ್ರೆ ವಿಶೇಷ, ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾದ ಪೂಜೆ, ಶಿವರಾತ್ರಿಗೆ ವಿಶೇಷವಾದ ಪೂಜೆ. ಶಿವರಾತ್ರಿ ನಂತರ 13 ದಿನ ಬಿಟ್ಟರೆ ಇಲ್ಲಿ ವರ್ಧಂತಿ ಉಂಟು. ಆ ವರ್ಧಂತಿ ವಿಶೇಷ ಪೂಜೆ. ಹೀಗೆ ಮತ್ತೆ ಮಧ್ಯೆ ಶತರುದ್ರಾಭಿಷೇಕ ಎಲ್ಲ ಆಗ್ತಾ ಇರ್ತದೆ ಪ್ರತಿ ತಿಂಗಳು. ಅದೆಲ್ಲ ವಿಶೇಷ. ಮತ್ತು ಪ್ರತಿನಿತ್ಯ ಅನ್ನದಾನ. ಉಳ್ಕೊಳ್ಳೋರಿಗೆ ಮಾಮೂಲಿ ಒಂದು ಹಾಲ್ ಎಲ್ಲ ಉಂಟು, ಅಲ್ಲಿ ಮಲ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿನೊಂದು ವಿಶಿಷ್ಟವಾದ ಒಂದು ವಿಚಾರ. ಓಕೆ, ಧನ್ಯವಾದಗಳು.